ನೋಡಿ ಈ ಥರ ಕಬ್ಬುಗಳು ತೇಲ್ಬಾರ್ದು, ತುಂಬ ತೇಲಿದೆ ನೋಡಿ ಈ ಥರ. ಇದು ಯಾವ ಮಿಸ್ಟೇಕಿಂದ ಆಯಿತು, ಇದು ನಮ್ಮ ಕಡೆಯಿಂದನೇ ಆಗಿರೋ ಮಿಸ್ಟೇಕು. ಏನು ಮಿಸ್ಟೇಕು ಏನು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ನೋಡಿ. ಇಲ್ಲೂ ತುಂಬ ತೇಲಿದೆ, ಇಲ್ಲೂ ತೇಲಿದೆ, ಇಲ್ಲೂ ತೇಲಿದೆ ಸಿಕ್ಕಾಪಟ್ಟೆ. ಇಲ್ಲಿ ಸ್ವಲ್ಪ ಈ 3 ಎಕರೆ ಪ್ರದೇಶ ಏನಿದೆಯಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಈ ಥರ ಆಗಿದೆ. ಇದು ಯಾಕಾಗಿದೆ, ಇದು ನಮ್ಮ ಕಡೆಯಿಂದನೇ ಆಗಿರೋ ಮಿಸ್ಟೇಕು. ಇದನ್ನು ನೀವು ಮಾಡಬೇಡಿ ನೋಡಿ. ಇಲ್ಲೂ ಆಗಿದೆ. ಈ ಥರ ತೇಲ್ಬಾರ್ದು ಕಬ್ಬು ಯಾಕೆ ತೇಲಿದೆ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆಮೇಲೆ ಸಿಕ್ಕಾಪಟ್ಟೆ ಈ ಥರ ಆಗಿಬಿಟ್ರೆ ನಿಮಗೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಮತ್ತು ಇದನ್ನು ಪುನಃ ಇದ್ರ ಮೇಲೆ ಮಣ್ಣು ಹಾಕೋದು, ಅಥವಾ ಈ ಗಣಕೆ ನೀರಿನ ಜೊತೆ ಸ್ಟಾರ್ಟಿಂಗಲ್ಲಿ ನೀರಿನ ಜೊತೆ ಹರ್ಕೊಂಡು ಹೋಗ್ಬಿಡುತ್ತೆ. ನೀರಿನ ಜೊತೆ ಹರ್ಕೊಂಡು ಹೋಗದೆ ಇರೋ ಥರ ಏನು ಮಾಡಬೇಕು ಎಲ್ಲ ಹೇಳ್ತೀನಿ. ಇದು ಯಾಕಾಗಿದೆ ಅಂತಲೂ ಹೇಳ್ತೀನಿ. ಇದು ನಮ್ಮ ಮಿಸ್ಟೇಕಿಂದನೇ ಆಗಿರೋದು. ತುಂಬ ಆಗಿದೆ. ಇಲ್ಲಿ ನೋಡಿ, ಅಲ್ಲೂ ಆಗಿದೆ. ಈ ಥರ ಆಗಿದೆ. ಈ ಥರ ಕಬ್ಬು ಮೇಲೆ ಹೇಳ್ಬಾರ್ದು. ಇದು ನಮ್ಮ ಮಿಸ್ಟೇಕಿಂದನೇ ಆಗಿರೋದು. ಇದು ಕಂಪ್ಲೀಟಾಗಿ ಇದ್ರ ಬಗ್ಗೆ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಬ್ಬಿಗೆ 1 ತಿಂಗಳಾಯಿತು ಹತ್ರ ನೀರು ಬಿಡ್ತಾಯಿದ್ದೀನಿ. ಇದು ನಾನು ಹಳೆ ವಿಡಿಯೋಗಳಲ್ಲೆಲ್ಲ ನಲ್ಲಿ ಇಟ್ಟು ನೀರು ಬಿಡ್ತಾಯಿದ್ದೆ, ಖರ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾಯಿದ್ದೆ. ಇದೇನಪ್ಪ ಬಿಡಿ ನೀರು ಬಿಡ್ತಾಯಿದ್ದೇನೆ ಅಂತ ಅನ್ಕೋಬಿಡ್ರಿ. ಇದು ಕರೆಂಟಿನ ನೀರಲ್ಲ, ಇದು ಏರ್ ಪೈಪ್ ನೀರು. ಇದ್ರ ಬಗ್ಗೆ 2-3 ವಿಡಿಯೋನ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಇದು 24 ಅವರ್ಸು ಕಂಟಿನ್ಯೂ ಆಗಿ ನೀರು ಬರ್ತಾನೆ ಇರುತ್ತೆ. ಇದು ಕರೆಂಟ್ ಇಲ್ಲದೆ ಬರ್ತಾ ಇರುತ್ತೆ. ಇದು ಸ್ವಲ್ಪ ಈ ಕಡೆಯಿಂದನೂ ಡೌನ್ ಇದೆ, ಆ ಕಡೆಯಿಂದನೂ ಡೌನ್ ಇದೆ. ಇಲ್ಲಿ ನಲ್ಲಿ ಇಟ್ಟು ನೀರು ಬಿಡೋಣ ಅಂತಂದರೆ ಇಲ್ಲಿ ನೀರು ಹೋಗಿ ಸ್ಟಾಕ್ ಆಗಿಬಿಡುತ್ತೆ. ಆಮೇಲೆ ಆ ಕಡೆಯಿಂದನೂ ನಲ್ಲಿ ಇಡಬೇಕಾಗುತ್ತೆ, ಈ ಕಡೆಯಿಂದನೂ ನಲ್ಲಿ ಇಡಬೇಕಾಗುತ್ತೆ. ಹಾಗಾಗಿ ಇದನ್ನ ಬಿಡ್ನೀರೇ ಬಿಟ್ಕೊಂಡ್ಬಿಡ್ತೀನಿ. ಇದೊಂದು 3 ಎಕರೆ ಅಷ್ಟೇ. ಈ ಟೋಟಲ್ 30 ಎಕರೆಯಲ್ಲಿ ಇದೊಂದು 3 ಎಕರೆ ಸ್ವಲ್ಪ ತಗ್ಗಿದೆ. ಇದನ್ನ ಎಷ್ಟೇ ಲೆವೆಲ್ ಮಾಡಿಸಿದ್ರು ನದಿ ನೀರು ಪಕ್ಕದಲ್ಲಿ ಡೋಣಿ ನದಿ ಇದೆ. ಆ ನದಿ ನೀರು ಒಳಗಡೆ ಫೋರ್ಸಿಬಲಿ ಬಂದಾಗ ಇದೆಷ್ಟು ತಗ್ಗು ಪ್ರದೇಶ ಆಗುತ್ತೆ. ಈ ವಿಡಿಯೋ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನೋಡಿ ಕೆಲವೊಂದಿಷ್ಟು ಕಬ್ಬುಗಳು ಕಬ್ಬು ತುಳಿಯೋರು ಇರ್ತಾರಲ್ಲ, ಲೇಬರ್ಸು, ಅವರು ತಪ್ಪು ಮಾಡ್ತಾರೆ. ಈ ಥರ ಎದ್ದೇಳಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಎದ್ದಿದೆ. ಈ ಥರ ಎದ್ದೇಳಬಾರ್ದು. ಇಲ್ಲಿ ನೋಡಿ ಸುಮಾರು ಈ ಥರ ಎದ್ದಿದೆ. ಇದೇನಪ್ಪ ಅಂದರೆ ಸಮಸ್ಯೆ, ತುಳಿಯೋರ್ದು ಒಂದು, ಆಮೇಲೆ ನಮ್ಮ ಕಡೆಯಿಂದನೂ ಒಂದು ತಪ್ಪಾಗುತ್ತೆ. ಇಲ್ಲೂ ಆಗಿದೆ ನೋಡಿ, ಇಲ್ಲೂ ಆಗಿದೆ. ಈ ಥರ ಎದ್ದೇಳಬಾರ್ದು. ಏನಪ್ಪ ಅಂದರೆ ನೇಗ್ಲು ಹೊಡಿತಿರ್ತೀವಲ್ಲ, ನೇಗ್ಲು ಹೊಡೆದು ರೂಟ್ರ್ ಹೊಡೆದು ನಾವು ಬೋದನ್ನ ಹಾಕ್ತೀವಿ. ಬೋದ್ ಅಂದರೆ ಸಾಲುಗಳನ್ನ ಹಾಕ್ತೀವಿ. ಹಾಕಬೇಕಾದ್ರೆ ನೀವು ನೇಗ್ಲನ್ನು ಕರೆಕ್ಟಾಗಿ ಡೀಪಾಗಿ ಇಳಿಸಿ ಹೊಡಿಲಿಲ್ಲ ಅಂದರೆ ಮಣ್ಣು ಕಡಿಮೆ ಆಗುತ್ತೆ, ಮಣ್ಣಿನ ಪ್ರಮಾಣ ಕಡಿಮೆ ಸಿಗುತ್ತೆ. ಹಾಗಾಗಿ ಮಣ್ಣಿನ ಪ್ರಮಾಣ ಕಡಿಮೆ ಸಿಕ್ಕಾಗ ನೀವು ತುಳಿಬೇಕಾದ್ರೆ ಮಣ್ಣು ಕಡಿಮೆ ಇತ್ತು, ಕೆಳಗಡೆ ಗಟ್ಟಿನೆಲ್ಲ ಇದ್ದರೆ ಕಬ್ಬು ಪೂರ್ತಿ ಮುಳುಗಲ್ಲ, ಅಂದರೆ ಪೂರ್ತಿ ಒಳಗಡೆ ಮಣ್ಣಲ್ಲಿ ಮುಳುಗಲ್ಲ. ಹಾಗಾಗಿ ಈ ಥರ ತೇಲುತ್ತೆ. ಈ ಥರ ಆದಾಗ ಏನಾಗುತ್ತೆ ಅಂದರೆ, ನೀವು ನೀರು ಬಿಡಬೇಕಾದ್ರೆ ಫಸ್ಟು ಯಾವತ್ತೂ ನೀವು ನಲ್ಲಿ ಒಂದೇ ಸಲಿಗೆ ನಲ್ಲಿ ಇಡೋಕ್ಕಾಗಲ್ಲ. ಫಸ್ಟು ಒಂದು ನೀರು ನೀವು ಬಿಡಿ ನೀರಲ್ಲೇ ಕೊಟ್ಟು ಆಮೇಲೆ ನಲ್ಲಿಗಳನ್ನ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಬಿಡಿ ನೀರು ಬಿಡಬೇಕಾದ್ರೆ ತುಂಬ ಫೋರ್ಸಿಬಲ್ ಇದ್ದರೆ ಏನಾಗುತ್ತೆ ಅಂದರೆ, ಈ ಥರ ಎದ್ದು ಬಿಟ್ಟರೆ ಅವೆಲ್ಲ ಗಣಿಕೆಗಳು ತೇಲ್ಕೊಂಡು ಹೋಗ್ಬಿಡುತ್ತೆ. ತೇಲ್ಕೊಂಡು ಮುಂದೆ ಹೋಗುತ್ತೆ. ಮತ್ತೆ ಅದನ್ನು ತೊಗೊಂಬಂದು ಇಲ್ಲಿಗೆ ತಂದು ಇದೇ ಜಾಗಕ್ಕೆ ತುಳಿದು ಆಮೇಲೆ ಪೂರ್ತಿ ಜಮೀನು ತುಂಬ ಇದೇ ಥರ ಆದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೂ ಸಮಯದ ವ್ಯರ್ಥ, ಹಾಗೆ ಲೇಬರ್ ಖರ್ಚು ಇದೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಅಲ್ಲೂ ಎದ್ದಿದೆ ನೋಡಿ, ಆಮೇಲೆ ಇಲ್ಲಿ ಎದ್ದಿದೆ, ಆಮೇಲೆ ಇಲ್ಲೆಲ್ಲ ಎತ್ಕೊಂಡಿದೆ ನೋಡಿ. ಈ ಥರ ಆಗಿಬಿಡುತ್ತೆ. ಇವೆಲ್ಲ ಫೋರ್ಸಿಬಲಿ ನೀರಿಗೆ ಹರ್ಕೊಂಡು ಹೋಗ್ಬಿಡುತ್ತೆ. ಹರ್ಕೊಂಡೋಗಿ ನಿಮಗೆ ಮತ್ತೆ ಎಕ್ಸ್ಟ್ರಾ ಕಬ್ಬಿನ ಗಣಿಕೆಗಳನ್ನ ತಂದು ಅದನ್ನು ತುಳಿಯೋ ಸಾಹಸ ಮಾಡಬೇಕಾಗುತ್ತೆ. ಅದು ಸುಮ್ಮನೆ ಎಕ್ಸ್ಟ್ರಾ ಖರ್ಚು ನಿಮಗೆ. ನೋಡಿ, ಇದು ಆಗಿದೆ, ಇಲ್ಲೆಲ್ಲ ಎತ್ಕೊಂಡಿದೆ ನೋಡಿ. ಇದೆಲ್ಲ ಅಂದರೆ ಈ ಥರ ನೀವು ನೇಗ್ಲು ಕರೆಕ್ಟಾಗಿ ಇದು ಆಗಲಿಲ್ಲ ಅಂದರೆ, ಡೀಪಾಗಿ ಹೊಡಿಲಿಲ್ಲ ಅಂದರೆ ಇದು ಮಣ್ಣು ಕಡಿಮೆ ಆಗುತ್ತೆ. ಆಮೇಲೆ ಮಣ್ಣು ಕಡಿಮೆ ಆದರೆ ಕೆಳಗಡೆ ಗಟ್ಟಿ ಜಾಗ ಮೇಲೆ ಇರುತ್ತೆ. ಅವರು ಎಷ್ಟೇ ತುಳಿದ್ರೂ ಡೀಪಾಗಿ ಹೋಗಲ್ಲ. ಅದು ನಮ್ಮ ತಪ್ಪು. ಲೇಬರ್ ಕಡೆಯಿಂದ ಕಂಪ್ಲೀಟಾಗಿ 95% ಅವ್ರ ಕಡೆಯಿಂದ ತಪ್ಪಾಗಿರಲ್ಲ. 95% ನಮ್ಮದೇ ತಪ್ಪು. 5% ಅವರು ಏನಾದರೂ ವೇರಿಯೇಷನ್ ಆಗ್ತಾ ಇರುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಎರರ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ತೇಲಿದೆ, ಅಲ್ಲೂ ತೇಲಿದೆ, ಈ ಥರ ಆಗ್ತಾ ಇರುತ್ತೆ. ಈಗಲೂ ಯಾರಾದರೂ ಹೊಸ್ದಾಗಿ ಕಬ್ಬು ಇನ್ನೂ ಸ್ಟಾರ್ಟ್ ಮಾಡ್ತೀನಿ, ಕಬ್ಬು ಹಚ್ತೀನಿ ಅಂತ ಅನ್ನೋರು, ಅಥವಾ
ಆಲ್ರೆಡಿ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿರೋರು ಸ್ವಲ್ಪ ನೀವು ನೇಗಿಲನ್ನ ನೀಟಾಗಿ ಹೊಡೆದ್ಬಿಟ್ಟು, ಅಂದರೆ ಸ್ವಲ್ಪ ಡೀಪಾಗಿ ಹೊಡೀರಿ. ಡೀಪಾಗಿ ಹೊಡೆದ್ಬಿಟ್ಟು ಮಣ್ಣನ್ನು ಹದವಾಗಿ, ಅಂದರೆ ಮಣ್ಣಿನ ಕ್ವಾಂಟಿಟಿ ಜಾಸ್ತಿ ಆಗಬೇಕು. ಲೂಸ್ ಮಣ್ಣು ಜಾಸ್ತಿ ಬರಬೇಕು. ಲೂಸ್ ಮಣ್ಣು ಜಾಸ್ತಿ ಬಂದಾಗ ನಿಮಗೆ ಅದು ತುಳಿಯೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಬೋದು ಕರೆಕ್ಟಾಗಿ ಎತ್ತರ ಆಗುತ್ತೆ. ಆಮೇಲೆ ಲೂಸ್ ಮಣ್ಣು ಇದು ಮಧ್ಯದಲ್ಲಿ ಸಿಗುತ್ತಲ್ಲ, ಈ ಮಣ್ಣು ಜಾಸ್ತಿ ಕ್ವಾಂಟಿಟಿ ಇರಬೇಕು. ಆ ಥರ ನೀವು ನೇಗಿಲ ಹೊಡ್ಕೋಬೇಕು. ನೇಗಿಲು ಹೊಡೆದು ರೂಟ್ರ್ ಹೊಡೆದಾದ್ಮೇಲೆ ನಿಮಗೆ ಮಣ್ಣಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಆವಾಗ ನಿಮಗೆ ನಾಳೆ ಕಬ್ಬು ಎತ್ತರ ಆದಮೇಲೆ ಈ ಬೋದನ್ನ ಈ ಕಡೆ ಮಣ್ಣು ಈ ಕಡೆ ಮಾಡಿಬಿಟ್ಟು ಬೋದ್ ಏರಿಸ್ತಿರಲ್ಲ, ಆವಾಗ ನಿಮಗೆ ಮಣ್ಣು ಜಾಸ್ತಿ, ಈ ಬುಡಕ್ಕೆ ಮಣ್ಣು ಜಾಸ್ತಿ ಬೀಳುತ್ತೆ. ಆಮೇಲೆ ಇಲ್ಲೇ ಚೆನ್ನಾಗಿ ಮಣ್ಣಾಗಿದ್ದರೆ, ಲೂಸ್ ಮಣ್ಣು ಚೆನ್ನಾಗಿದ್ದರೆ ಕಬ್ಬು ಒಳಗಡೆ ಹೋಗುತ್ತೆ. ಆಮೇಲೆ ಈ ತೊಂದರೆಗಳು ಬರಲ್ಲ. ಈ ಥರ ಎದ್ದು ನೀರು ಬಿಡ್ಬೇಕಾದ್ರೆ ಪದೇ ಗಣಿಕೆ ಇಲ್ಲಿಂದ ಅಲ್ಲಿಗೆ ಹರ್ಕೊಂಡೋಗಿ, ನೀರಿನ ಜೊತೆ ಹರ್ಕೊಂಡೋಗಿ ಮತ್ತೆ ಅದನ್ನು ಪುನಃ ತಂದು ಅದೇ ಜಾಗಕ್ಕೆ ತಂದು ಅದನ್ನು ತುಳಿಯೋ ವ್ಯವಸ್ಥೆ ಮಾಡಬೇಕಾಗುತ್ತೆ. ಇದನ್ನು ಪ್ರತಿ ಸಾಲುಗಳಲ್ಲೂ ಇದೇ ಥರ ಆದರೆ ಪ್ರತಿ ಸಾಲುಗಳನ್ನು ಅದನ್ನೇ ಮಾಡಬೇಕಾಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗುತ್ತೆ, ಅದು ನಿಮ್ಗೆ ಎಕ್ಸ್ಟ್ರಾ ಖರ್ಚು. ಅದನ್ನು ಕಡಿಮೆ ಮಾಡಿಕೊಡ್ರಿ. ಇನ್ನೂ ಹೊಸ್ದಾಗಿ ಯಾರಾದರೂ ಮಾಡೋರಿದ್ದರೆ, ಸ್ವಲ್ಪ ನಾನು ಈ ವಿಡಿಯೋ ಮಾಡೋದು ಲೇಟ್ ಆಯಿತು. ಆಲ್ರೆಡಿ ಡಿಸೆಂಬರು ಜನವರಿ ತಿಂಗಳಲ್ಲಿ ಆಲ್ಮೋಸ್ಟ್ ಯಾರ್ಯಾರು ಕಬ್ಬು ನಾಟಿ ಮಾಡ್ಕೊಳ್ಳೋರು ಮಾಡ್ಕೊತಾ ಇರ್ತಾರೆ. ಆದರೂ ಈಗಲೂ ಯಾರಾದರೂ ನಾಟಿ ಮಾಡ್ಕೊಳ್ತಾ ಇದ್ದರೆ ಈ ವಿಚಾರನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ನಾನು ಅನುಭವಿಸಿದ್ದು, ನಮಗೆ ಇದು ಎಕ್ಸ್ಟ್ರಾ ಲೇಬರ್ ಖರ್ಚಾಯಿತು. ಆಮೇಲೆ ಆಳುಗಳನ್ನ ಕರೆಸಿ ಇಲ್ಲಿರೋ ಬೋದಲ್ಲಿರೋ ಮಣ್ಣನ್ನು ಈ ಕಡೆ ಹಾಕಬೇಕಾಯ್ತು. ಇದು ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಯಿತು. ಅದಕ್ಕೋಸ್ಕರ ನೀವು ಈ ತಪ್ಪು ಮಾಡಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ಮಾಡೋರಿಗೆ ತೋರಿಸಿ, ಈ ವಿಡಿಯೋದಲ್ಲಿರೋ ಮಾಹಿತಿನ ಹಂಚಿ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ, ಎಲ್ಲ ರೈತರಿಗೂ ಖರ್ಚು ಕಡಿಮೆ ಆಗಲಿ ಅನ್ನೋದೇ ನಮ್ಮ ಈ ಚಾನಲ್ನ ಉದ್ದೇಶ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿಂದ ನಾನು ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.